ಸಿಗಲಾರ್ದನೆ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂತಹ ನಮ್ಮ ಪ್ರತಿಭೆಗಳನ್ನು ಇವತ್ತು ನೇಮಕಾತಿಯಲ್ಲಿ ಆಗ್ತಾ ಇಲ್ಲ. ಇದೊಂದು ಹೆಂಗ ನಮ್ಮ ಸಿದ್ದರಾಮಯ್ಯನವರು ಮಾಡ್ಯಾರಲ್ಲ ತಾಳಿ ಭಾಗ್ಯ ಅಂತ ಇದೆ, ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗಿದೆ. ಆ ವರನ್ನ ಕಾಂಟ್ಯಾಕ್ಟ್ ತಗೋತಾರೆ, ನೀನು KS ಅಧಿಕಾರಿನ ಮಾಡ್ತೀವಿ, ನನ್ನ ಮಗಳನ್ನ ಆಗ್ಬೇಕು. ಅವ್ರ ಅಧಿಕಾರಿ ಮಗಳರಿರ್ಬೋದು, ರಾಜಕಾರಣಿ ಮಗಳರಿರ್ಬೋದು, ಅವರು ಇಲ್ಲೆಲ್ಲ ಈಗ ಹೇಳಿದ್ರಲ್ಲ ರೇಟ್ ಏನೇನಿದೆ ಅಂತೇಳಿ. ಇದೇನಾದ್ರು ನೋಡಿ ಅಧ್ಯಕ್ಷರೇ, ಇವತ್ತು ನಾವು ಕಾಂಗ್ರೆಸ್ BJP ಅಂತಲ್ಲ, ನಮ್ಮ ಪಕ್ಷದಾಗಿದ್ದಾಗೂ ಆಗೈತೆ. ಇವೇನು ಸ್ವಾಯತ್ತ ನೀವು ಸಂಸ್ಥೆ ಅಂತಿರಲ್ಲ, ಇಲ್ಲಿ ನೇಮಕಾತಿ ಆಗೋದೇ ದುಡ್ಡದ ಮೇಲೆ. ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು, KPSC ಇರ್ಬೋದು, ಮತ್ತು ಅವ್ರ ದುಡ್ಡು ಕೊಟ್ಟು ಬಂದ ಮೇಲೆ ಅವರು ಅಲ್ಲಿ ಹಣ ಸಂಪಾದನೆ ಮಾಡಬೇಕಲ್ಲ. ಈ ರೀತಿ ಉದ್ದೇಶಪೂರ್ವಕವಾಗಿ ಮತ್ತು ಅವ್ರು ಯಾರ್ದು ಕಂಟ್ರೋಲ್ ಇಲ್ಲ ಅಂತ ಹೇಳ್ತೀರಿ. ಅವ್ರ ನಿಯಂತ್ರಣ ಮಾಡುವಂತಹದನ್ನ ಅಧಿಕಾರ ಇಟ್ಕೋಬೇಕಲ್ಲ ಸರ್ಕಾರ. ಈಗ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದೆ. ಸುಪ್ರೀಂ ಕೋರ್ಟ್ ಏನ್ ಬೇಕಾದ್ರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಬಿಡು ಅಂತ ಹೇಳ್ಬಿಟ್ರೆ ಅದನ್ನಂತವು ಚರ್ಚೆ ನಾವು ಮಾಡಿದಾಗ KPSC ಬಗ್ಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅಧೀನದಲ್ಲಿ ಇಲ್ಲ ಅಂದಮೇಲೆ ಅದರ ನಿಯಂತ್ರಣ ಮಾಡುವ ಅಧಿಕಾರ ನಮ್ಮ ಈ ಒಂದು ಸದನಕ್ಕಿದೆ. ಇಷ್ಟೆಲ್ಲ ಅವಾಂತರ ಆದ್ರೂ ಸಹ, ಇಷ್ಟೆಲ್ಲ ಹಗರಣಗಳು ಇವತ್ತು KPSC ಸಾಕಷ್ಟು ಮಾಧ್ಯಮಗಳಂತರೂ ನಿರಂತರವಾಗಿ ಇವತ್ತು ಇಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರದ ಬಗ್ಗೆ, ಅವ್ರು ಮಾಡ್ತಿರುವಂತಹ ತಪ್ಪುಗಳ ಬಗ್ಗೆ, ಆದರೂ ಮುಖ್ಯಮಂತ್ರಿಗಳು ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವರು ಯಾರಿಗೂ ಕೇರ್ ಮಾಡದೇ ಇರುವಂತ. ಇವತ್ತು ನೀವು ನಾವೊಬ್ಬ MLA ಆಗಿ KPSCಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈಸಿಯಾಗಿ ಒಳಗೆ ಹೋಗ್ಬೋದು. ಅಲ್ಲಿ ಈಸಿಯಾಗಿ ಬಿಡುವುದಿಲ್ಲ ಅಧ್ಯಕ್ಷರು. MLAಗಳಿಗೆ ಅವ್ರ ಚೇರ್ಮನ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ. MLA ಹೋದ್ರೂ ಬರುದಿಲ್ಲ. ಆ ವ್ಯವಸ್ಥೆನೇ ಬೇರೆ ಇದೆ. ಅದೊಂದು ಏನಾಗ್ಬಿಟ್ಟಿದೆ ಅಂದ್ರೆ KPSC ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ. ಇವತ್ತು ಇದು ತಡೆ ಹಿಡಿಬೇಕು. ಪ್ರಾಮಾಣಿಕ ಯಾವ ರೀತಿ ಇವತ್ತು ನಾವು ಶಿಕ್ಷಕರನ್ನು, ನಾವು ಗೋವಿಂದಗೌಡರಿದ್ದಾಗ, ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿದ್ದಾಗ, ಇವತ್ತು ಗೋವಿಂದಗೌಡರನ್ನ ಎಲ್ಲಾ ಶಿಕ್ಷಕರು ನೆನಪು ಮಾಡ್ಕೋತಾರೆ. ಯಾಕಂದ್ರೆ ಇಡೀ ಶಿಕ್ಷಕರ ನೇಮಕಾತಿಯನ್ನು ಪಾರದರ್ಶಕವಾಗಿ ಮಾಡಿದ್ರು. ಇವತ್ತು PSI ಹಗರಣ ಏನಾಯ್ತು? ಮುಚ್ಚಿ ಹಾಕಿಬಿಟ್ರಲ್ಲ. ಯಾವನೊಬ್ಬ ಏನು ಇಡೀ ಜಿಪ್ನೇ ಅವನು ಒಯ್ದು ಹಾಕಿದ್ರಿ, ಬಿಟ್ರಿ ಬೇಲ್ ಮ್ಯಾಗ. ಯಾರ್ಯಾರು ಅದ್ರ ಆರೋಪ ತಿಳಿದ್ರಿ ಎಲ್ಲಾನು ಬಿಟ್ಬಿಟ್ರಿ.